ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಮಾಡೆಲ್ ಕ್ವಶನ್ ಪೇಪರ್ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಹಾಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ಗಳಿಗೆ ಮಾಡೆಲ್ ಆನ್ಸರ್ಸ್ಗಳನ್ನು ಲೈಕ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಒಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಗೂಗಲ್ಗೆ ಹೋಗಿ ಇದನ್ನ ಲಿಂಕನ್ನು ನೀವು ಪೇಸ್ಟ್ ಮಾಡಿಕೊಂಡ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ PU ಸ್ಟೂಡೆಂಟ್ಸ್ ಕಾರ್ನರ್ 2025-26 ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ಗಳು ಅವೈಲಬಲ್ ಇದೆ. ಸೊ ಇದರಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಸಿಗುತ್ತೆ. ನಿಮಗೆ ಬ್ಲೂ ಪ್ರಿಂಟ್ಸ್ ಇಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಬ್ಲೂ ಏನು ಲೈನ್ಸ್ಗಳಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಸಬ್ಜೆಕ್ಟ್ ವೈಸ್ ನಿಮಗೆ ಕನ್ನಡ, ಹಿಂದಿ ಯಾವುದು ಬೇಕೋ ಆ ಸಬ್ಜೆಕ್ಟ್ದು ಬ್ಲೂ ಪ್ರಿಂಟನ್ನು ನೀವು ತೊಗೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಎಕನಾಮಿಕ್ಸನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಆದಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ 3 ಮಾಡೆಲ್ ಕ್ವಶನ್ ಪೇಪರನ್ನು ಬೋರ್ಡಿಂದ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಸಬ್ಜೆಕ್ಟ್ ವೈಸ್ ನಿಮಗೆ ಕ್ವಶನ್ ಪೇಪರ್ಸ್ಗಳು ಅವೈಲಬಲ್ ಇರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ಸ್ಗಳು. ಸೊ ಇಲ್ಲಿ ಎಕನಾಮಿಕ್ಸಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ಇದೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನಿಮಗೆ ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ತಗೋಬೋದು. ಆ್ಯಂಡ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕ್ವಶನ್ ಬ್ಯಾಂಕ್ ಅವೈಲಬಲ್ ಇದೆ. ಸೊ ಕ್ವಶನ್ ಬ್ಯಾಂಕ್ ತುಂಬ ಉಪಯುಕ್ತ ಆಗುತ್ತೆ ನಿಮಗೆ. ಅಗೇನ್ ಇಲ್ಲಿ ರಿವೈಸ್ಡ್ ಆಗಿರುವಂತಹ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಇಲ್ಲಿ ಎಕನಾಮಿಕ್ಸನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಕ್ವಶನ್ ಬ್ಯಾಂಕ್ ವಿತ್ ಬ್ಲೂ ಪ್ರಿಂಟ್, ಚಾಪ್ಟರ್ ವೈಸ್ ಅಲೋಕೇಟೆಡ್ ಹೇಗೆ ಮಾಡಿದ್ದಾರೆ, ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಅಲೋಕೇಟ್ ಮಾಡಿದ್ದಾರೆ ಅಂತ. ದೆನ್ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯಾವುದು ಈಸಿ, ಯಾವುದು ಆ್ಯಾವ್ರೇಜ್, ಯಾವುದು ಡಿಫಿಕಲ್ಟ್ ಅಂತ ಅವರು ಡಿವೈಡ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಲೈಕ್ ಇದನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಇದಾದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಲೈಕ್ ಯಾವ್ಯಾವ ಪ್ರಾಕ್ಟಿಕಲ್ ಎಕ್ಸಾಮ್ ಸೈನ್ಸ್ಗೆ ಇರ್ಬೋದು ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ ಇರ್ಬೋದು ಅವರಿಗೋಸ್ಕರ ಇದು. ದೆನ್ ಬೋರ್ಡ್ ಕ್ವಶನ್ ಪೇಪರ್ ಆ್ಯಂಡ್ ಮಾಡೆಲ್ ಆನ್ಸರ್ಸ್ ಯಾವ ಇಯರ್ದು 2024-25. ಸೊ ಲಾಸ್ಟ್ ಇಯರ್ನ ಒಂದು ಕ್ವಶನ್ ಪೇಪರ್ಸ್ ಆ್ಯಂಡ್ ಅದಕ್ಕೆ ಕೀ ಆನ್ಸರ್ಸನ್ನು ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಕೀ ಆನ್ಸರ್ ಅಂದರೆ ಏನು ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಬರಿಬೇಕಾದ್ರೆ ಈ ವರ್ಡ್ಸ್ಗಳನ್ನು, ಈ ಲೈನ್ಸ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಬರಿಬೇಕಾಗತ್ತೆ. ಸೊ ಅಂಥ ಒಂದು ನಿಮಗೆ ಇನ್ಫಾರ್ಮೇಷನನ್ನು ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡುತ್ತೆ, ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಒಂದು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಕ್ವಶನ್ ಪೇಪರ್ಸ್ ಆದರೆ ಲಾಸ್ಟ್ ಇಯರ್ದು ಅದೇ ಒಂದು ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಮಾಡೆಲ್ ಆನ್ಸರ್ಸು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬೇಡಿಕೆ ಎಂದರೇನು, ಒಬ್ಬ ವ್ಯಕ್ತಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎನ್ನುತ್ತಾರೆ. ಆ ಥರ ನಿಮಗೆ 4 ಮಾರ್ಕ್ಸ್ 6 ಮಾರ್ಕ್ಸ್ ಏನನ್ನು ಬರೀಲೇಬೇಕು, ಇಷ್ಟನ್ನು ನೀವು ಕವರ್ ಮಾಡಬೇಕಾಗುತ್ತೆ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂತ ಅಂದರೆ ಅಂತ ಇಲ್ಲಿ. ಹಾಗೆ ಎಷ್ಟನ್ನು ಬರೀಬೇಕು ಇಲ್ಲಿ ನೋಡಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಇಲ್ಲಿ 7 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದಾದ್ರು 4 ಅಂಶಗಳನ್ನು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಂಗ್ಲೀಷ್ ಪೇಪರನ್ನು ಸಹ ಅವರು ಯು ಕ್ಯಾನ್ ಸಿ ಇಂಗ್ಲೀಷ್ ಪೇಪರನ್ನು ಸಹ ಅವರು ಕೊಟ್ಟಿದ್ದಾರೆ. ಎಕನಾಮಿಕ್ಸ್ ಈ ರೀತಿ ನಿಮಗೆ 3 ಮಾಡೆಲ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ವಿತ್ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಅದಾದಮೇಲೆ
ಲಾಸ್ಟ್ ಇಯರ್ 2024-25 ಯಾರು ಔಟ್ ಆಫ್ 4 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಸಬ್ಜೆಕ್ಟ್ ವೈಸ್, ಅದು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದರಿಂದ ಏನು ಉಪಯೋಗ ಅಂತ ಕೇಳಿದ್ರೆ, ಅವರ ಒಂದು ಮಾರ್ಕ್ಸ್ ಯಾಕೆ ಅಷ್ಟು 80 ಇದೆ ಅದನ್ನು ನೀವು ತಿಳ್ಕೊಬೋದು. ಸೊ ಇಲ್ಲಿ 3 ಮಾಡೆಲ್ ಆನ್ಸರ್ಸ್ ಏನು ಲಾಸ್ಟ್ ಇಯರ್ ಅವರು ಬರೆದಿದ್ರು, ಅದರಲ್ಲಿ ಯಾರಿಗೆ 80 ಔಟ್ ಆಫ್ 80 ಸಿಕ್ಕಿದೆ, ಸೊ ಆ ಪೇಪರನ್ನು ಅವರಿಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ನಾವು ಹೇಗೆ ಆನ್ಸರ್ ಬರಿಬೋದು ಅನ್ನೋದು ಒಂದು ಐಡಿಯಾವನ್ನು ನಿಮಗೆ ತಗೋಬೋದಾಗುತ್ತೆ. ಸೊ ಇಲ್ಲಿ ನೋಡಿ ನೀವು ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕು, ನಾರ್ಮಲ್ ಗುಡ್, ಇನ್ಫೀರಿಯರ್ ಗುಡ್ ಎಷ್ಟು ಚಂದವಾಗಿ ಬರೆದಿದ್ದಾರೆ. ಸೊ ಎಲ್ಲೂ ಮಾರ್ಕ್ಸನ್ನು ಅವರು ಕಟ್ ಮಾಡಿಲ್ಲ. ಸೊ ಕಟ್ ಮಾಡೋಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಇದು ಕನ್ನಡ ಅಂತ ಕೇಳಿದ್ರೆ ಇಲ್ಲಿ ಇಂಗ್ಲೀಷ್ ಪೇಪರು ಸಹ 2 ಇಂಗ್ಲೀಷ್ ಪೇಪರನ್ನು ಸಹ ಅವರು ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಸಹ 80ಗೆ 80, ಎಲ್ಲೂ ಒಂದು ಸ್ಕ್ರ್ಯಾಚನ್ನು ಮಾಡಿಲ್ಲ, ಮಿಸ್ಟೇಕನ್ನು ಮಾಡಿಲ್ಲ. ಯಾವ ರೀತಿ ಬರಿಬೋದು ಅನ್ನೋ ಒಂದು ಐಡಿಯಾವನ್ನು ಈ ಪೇಪರ್ಸ್ಗಳು ನಿಮಗೆ ಸಿಗುತ್ತೆ, ಈ ಪೇಪರಿಂದ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಟೈಮ್ ಟೇಬಲನ್ನು ಸಹ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಫೈನಲ್ ಎಕ್ಸಾಮ್ ನೋಟಿಫಿಕೇಷನ್ಸ್ಗಳನ್ನು ಯಾರು ಪ್ರೈವೇಟಾಗಿ ಎಕ್ಸಾಮನ್ನು ಕಟ್ತಾ ಇದ್ದಾರೆ ಅವರಿಗೋಸ್ಕರನೂ ಸಹ ಇಲ್ಲಿ ನಿಮಗೆ ಲಿಂಕ್ಗಳನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಸಾಮಾನ್ಯವಾಗಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳೋಂಥ ಕ್ವಶನ್ಸ್ಗಳನ್ನು ಸಹ ಅವರು ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ ಅಷ್ಟು ಉಪಯೋಗ ಬರ್ದಲೇ ಇರ್ಬೋದು, ಬಟ್ ನಾನು ಏನು ಹೇಳಿದೆ ಸ್ಟಡಿ ಮೆಟೀರಿಯಲ್ ಅಂತ, ತುಂಬ ಉಪಯೋಗ ಆಗುತ್ತೆ. ಹೇಗೆ ಬರೆಯೋದು ಆನ್ಸರ್ಸ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಸೊ ಎಲ್ಲ ಒಂದು ವಿಷಯಗಳನ್ನು ನೀವಿಲ್ಲಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ವಿಷಯಗಳು ನಿಮಗೆ ಸಿಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಬೇಕಾದವರು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು.